ಕಾರ್ಕಳ ತಾಲೂಕಿನ ಮಾಳ ಚೌಕಿಯ ಶ್ರೀ ಬ್ರಹ್ಮಲಿಂಗೇಶ್ವರ ಮತ್ತು ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ವೈಭವಕ್ಕೆ ಚಾಲನೆ. ಅಪಾರ ಜನಸಾಗರದ ನಡುವೆ ಹಸಿರು ಹೊರೆ ಕಾಣಿಕೆಯ ಭವ್ಯ ಮೆರವಣಿಗೆ. ಕಾರ್ಕಳ ತಾಲೂಕಿನ ಮಾಳ ಚೌಕಿಯಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಬ್ರಹ್ಮಲಿಂಗೇಶ್ವರ ಮತ್ತು ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ವೈಭವಕ್ಕೆ ಏಪ್ರಿಲ್ 30 ಗುರುವಾರ ಅದ್ಧೂರಿಯಾಗಿ ಚಾಲನೆಯನ್ನು ನೀಡಲಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಶುಭಾಶೀರ್ವಾದದೊಂದಿಗೆ ವೇದಮೂರ್ತಿ ಕಾರ್ಕಳದ ಶ್ರೀ ವೆಂಕಟೇಶ್ ತಂತ್ರಿಯವರ ನೇತೃತ್ವದಲ್ಲಿ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಆಡಳಿತ ಟ್ರಸ್ಟ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಸ್ಥಳೀಯ ಭಕ್ತಾಭಿಮಾನಿಗಳ ಶ್ರದ್ಧಾ ಭಕ್ತಿಯ ಸಹಕಾರದೊಂದಿಗೆ ಒಟ್ಟು 7 ದಿನಗಳವರೆಗೆ ನಡೆಯಲಿರುವ ಶ್ರೀ ಬ್ರಹ್ಮಲಿಂಗೇಶ್ವರ ಮತ್ತು ಶ್ರೀ ವೀರಭದ್ರಸ್ವಾಮಿಯ ಪುನರ್ ಪ್ರತಿಷ್ಠೆ ಹಾಗೂ ಜಾತ್ರಾ ಮಹೋತ್ಸವ ಮತ್ತು ಬ್ರಹ್ಮ ಕಲಶೋತ್ಸವದ ಸಂಭ್ರಮ ಇದೀಗ ಎಲ್ಲೆಡೆ ಮನೆ ಮಾಡಿದೆ. ಜಾತಿ ಮತ ಧರ್ಮ ಮರೆತು ಪರಸ್ಪರ ಸೌಹಾರ್ದತೆ ಹಾಗೂ ಭಾತೃತ್ವದ ಸಂಕೇತವಾಗಿ ಬ್ರಹ್ಮ ಕಲಶೋತ್ಸವ ಮೇಳೈಸಲು ಆರಂಭಗೊಂಡಿದೆ. ಬ್ರಹ್ಮ ಕಲಶೋತ್ಸವದ ಮೊದಲ ದಿನವಾದ ಗುರುವಾರ ಬೆಳಿಗ್ಗೆ ಶ್ರೀ ಸ್ವಾಮಿ ಸನ್ನಿಧಿಗೆ ಆಗಮಿಸಿದ ವೇದಮೂರ್ತಿ ಶ್ರೀ ವೆಂಕಟೇಶ ತಂತ್ರಿಗಳವರನ್ನು ಭಕ್ತಿ ಗೌರವದಿಂದ ಬರಮಾಡಿಕೊಳ್ಳಲಾಯಿತು. ನಂತರ ಶಿಲ್ಪಿಯಿಂದ ಶ್ರೀ ವೀರಭದ್ರಸ್ವಾಮಿಯ ದೇವಸ್ಥಾನದ ಗೇಹ ಪ್ರತಿಗ್ರಹ, ಆನಂತರ ಯಜಮಾನ ಸಂಕಲ್ಪ, ಪುಣ್ಯಾಹ ವಾಚನ, ಕಂಕಣಬಂಧ ತೋರಣ ಮುಹೂರ್ತ, ಉಗ್ರಾಣ ಮುಹೂರ್ತ, ಉಭಯ ದೇವರುಗಳ ಬಿಂಬ ಶುದ್ಧಿಗಳು, ಪಂಚಗವ್ಯ ಹೋಮ, ಗಣಪತಿ ಹೋಮ, ದುರ್ಗಾ ಹೋಮ, ಮಂಟಪ ಸಂಸ್ಕಾರ ಪೂಜಾ ಕಾರ್ಯಕ್ರಮಗಳು ಭಕ್ತಾಭಿಮಾನಿಗಳ ಸಮ್ಮುಖದಲ್ಲಿ ನೆರವೇರಿತು. ಗುರುವಾರ ಸಂಜೆ ಬಜಗೋಳಿಯ ಗಣಪತಿ ಕಟ್ಟೆಯಲ್ಲಿ ಹಸಿರು ಹೊರೆ ಕಾಣಿಕೆಯ ಭವ್ಯ ಮೆರವಣಿಗೆಗೆ ಬಜಗೋಳಿಯ ಸುನಿಲ್ ಕುಮಾರ್ ಜೈನ್ ಅವರು ವಿದ್ಯುಕ್ತ ಚಾಲನೆಯನ್ನು ನೀಡಿದರು. ಮಾಳದ ಇತಿಹಾಸದಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಅಪಾರ ಜನಸಾಗರದ ನಡುವೆ ಹಸಿರುವಾಣಿ ಹೊರೆ ಕಾಣಿಕೆ ಶ್ರೀ ಸ್ವಾಮಿ ಸನ್ನಿಧಿಗೆ ಆಗಮಿಸಿತು. ಈ ಭವ್ಯ ಮೆರವಣಿಗೆಯಲ್ಲಿ ಕುಣಿತ ಭಜನೆ ಧರ್ಮ ಜಾಗೃತಿಯ ಜೊತೆಗೆ ಭಕ್ತಿಯ ಸಿಂಚನವನ್ನು ಪಸರಿಸಿತು. ಹಸಿರು ಹೊರೆ ಕಾಣಿಕೆಯ ವೈಭವದ ಮೆರವಣಿಗೆ ಬ್ರಹ್ಮ ಕಲಶೋತ್ಸವಕ್ಕೆ ಪ್ರಾಂಜಲ ಗುಣಮನಸ್ಸಿನಿಂದ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಕಾಯಕ ಯೋಗಿಗಳಿಗೆ ಹಾಗೂ ಮಾಳ ಚೌಕಿಯ ಸರ್ವ ಗ್ರಾಮಸ್ಥರ ಮನಸ್ಸಿಗೆ ನಿಜವಾದ ಪರಮಾನಂದ ಹಾಗೂ ಸಂತೃಪ್ತಿಯನ್ನು ತಂದುಕೊಟ್ಟಿತು ಎಂದರೆ ಅತಿಶಯೋಕ್ತಿ ಎನಿಸದು. ಈ ಜನಸಾಗರದ ಮೆರವಣಿಗೆ ಮಾಳ ಚೌಕಿಯ ಇತಿಹಾಸದ ಪುಟದಲ್ಲಿ ದಾಖಲಾಯಿತು. ಆಹಾರ ಧಾನ್ಯಗಳನ್ನು, ತರಕಾರಿ ಫಲಪುಷ್ಪಗಳನ್ನು ಹಾಗೂ ಪೂಜಾ ಕಾರ್ಯಕ್ರಮಕ್ಕೆ ಬೇಕಾದ ಅವಶ್ಯ ಪರಿಕರಗಳನ್ನು ಹೊತ್ತು ಹಸಿರು ಹೊರೆ ಕಾಣಿಕೆಯು ಶ್ರೀ ಸ್ವಾಮಿ ಸನ್ನಿಧಿಗೆ ಭಕ್ತಿ ಮನಸ್ಸಿನಿಂದ ಆಗಮಿಸಿತು. ಇದಾದ ಬಳಿಕ ಸಂಜೆ ದಿವಂಗತ ಧನಕೀರ್ತಿ ಶೆಟ್ಟಿ ಸ್ಮರಣಾರ್ಥ ನಿರ್ಮಿಸಿದ ರಂಗವೇದಿಕೆ ಹಾಗೂ ದಿವಂಗತ ರಾಜವರ್ಮ ಹೆಗಡೆ ಸ್ಮರಣಾರ್ಥವಾಗಿ ನಿರ್ಮಿಸಿದ ಆಡಳಿತ ಕಚೇರಿಯ ಲೋಕಾರ್ಪಣೆಯನ್ನು ಮೂಡಬಿದಿರೆ ಜೈನ ಮಠದ ಪರಮಪೂಜ್ಯ ಭಾರತ ಭೂಷಣ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಮಹಾಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದಲ್ಲಿ ಇಂಡಿಯನ್ ಏರ್ ಫೋರ್ಸ್ ಇದರ ವಿಶ್ರಾಂತ ಫ್ಲೈಟ್ ಇಂಜಿನಿಯರ್ ಬೆಳ್ತಂಗಡಿಯ ಅನಂತರಾಜ್ ಜೈನ್ ಮತ್ತು ಬೆಳಗಾವಿಯ ಪ್ರೇಮಾ ಜೆ ಹೆಗಡೆ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ನೀಡಿದ ಪರಮಪೂಜ್ಯ ಭಾರತ ಭೂಷಣ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಮಹಾಸ್ವಾಮೀಜಿಯವರು ದೇವಸ್ಥಾನದ ಬ್ರಹ್ಮ ಕಲಶವೆಂದರೆ ಅದು ಆ ಊರಿನ ಪ್ರಗತಿಯ ಸಂಕೇತ. ಬ್ರಹ್ಮ ಕಲಶೋತ್ಸವ ಒಂದು ಊರಿನ ಶಾಂತಿ ಸೌಹಾರ್ದತೆ ಸಂಭ್ರಮವನ್ನು ಸದೃಢಗೊಳಿಸುವ ಮಹತ್ವದ ಕಾರ್ಯಕ್ರಮವಾಗಿದೆ. ಭಕ್ತಿ ಹಾಗೂ ಶ್ರದ್ಧೆ ಮತ್ತು ಪರಿಶುದ್ಧ ಮನಸ್ಸಿನಿಂದ ಮಾಡುವ ಭಗವಂತನ ಸೇವೆಯಿಂದ ಪುಣ್ಯ ಪ್ರಾಪ್ತಿಯಾಗುವುದರ ಜೊತೆಗೆ ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆಯಲು ಸಾಧ್ಯ.
ಸರ್ವರ ಸಹಕಾರದಲ್ಲಿ ಹಾಗೂ ಭಕ್ತಾಭಿಮಾನಿಗಳ ಅವಿರತ ಅನವರತ ಶ್ರಮ ಬ್ರಹ್ಮ ಕಲಶೋತ್ಸವದ ಸಂಭ್ರಮಕ್ಕೆ ಬಹುಮೂಲ್ಯ ಕಾರಣವಾಗಿದೆ. ಹಿರಿಯರಿಂದ ಬಂದ ಈ ದೇವಸ್ಥಾನವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಭಕ್ತರು ಭಕ್ತಿ ಮನಸ್ಸಿನಿಂದ ತೊಡಗಿಸಿಕೊಂಡ ಈ ಪವಿತ್ರ ಕಾರ್ಯ ಅತ್ಯಂತ ಶ್ಲಾಘನೀಯವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಜಗೋಳಿಯ ಶಿವ ಕನ್ಸ್ಟ್ರಕ್ಷನ್ ಇಲ್ಲಿಯ ವಸಂತ್ ಶೆಟ್ಟಿ, ಕಾರ್ಕಳದ ಕ್ರೈಸ್ಟ್ ಕಿಂಗ್ ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯರಾದ ಲಕ್ಷ್ಮೀನಾರಾಯಣ್, ಮಂಗಳೂರಿನ ನ್ಯಾಯಾಂಗ ಇಲಾಖೆಯ ಹಿರಿಯ ಶಿರಸ್ತದಾರರಾದ ರಾಜೇಶ್ ಎಂ, ಮಾಳ ವಿಷ್ಣುಮೂರ್ತಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ದಿನೇಶ್ ಶೆಟ್ಟಿ, ನಿವೃತ್ತ ಶಿಕ್ಷಕರಾದ ಜಗದೀಶ್ ಹೆಗ್ಡೆ ಮತ್ತು ಭೋಜರಾಜ್ ಜೈನ್, ಉದ್ಯಮಿಗಳಾದ ಶ್ರೀವರ್ಮ ಜೈನ್ ಮತ್ತು ವೀರೇಶ್ವರ ಜೋಶಿ, ಮಾಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಉಮೇಶ್ ಪೂಜಾರಿ ಮೊದಲಾದವರು ಉಪಸ್ಥಿತರಿದ್ದು ಸಂದರ್ಭೋಚಿತವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ರಂಗಮಂದಿರದ ದಾನಿಗಳಾದ ಅಳಿಯೂರಿನ ಪ್ರಮೋದ ದನಕೀರ್ತಿ ಶೆಟ್ಟಿ ಹಾಗೂ ಆಡಳಿತ ಕಚೇರಿಯ ದಾನಿಗಳಾದ ನಂದ ರಾಜವರ್ಮ ಹೆಗಡೆ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ಪಾಂಡಿರಾಜ ಹೆಗಡೆ, ಹಿರಿಯ ಮುಖಂಡರಾದ ಚಂದ್ರಾವತಿಯಮ್ಮ ಹೆಗ್ಗಡತಿ, ಅಧ್ಯಕ್ಷರಾದ ಎಂ ಸುಭಾಷ್ ಚಂದ್ರ ಜೈನ್ ಬಂಟ್ವಾಳ ಹಾಗೂ ಮೊದಲಾದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಆಡಳಿತ ಟ್ರಸ್ಟಿನ ಪದಾಧಿಕಾರಿಗಳು ಮತ್ತು ಸದಸ್ಯರು, ಬ್ರಹ್ಮ ಕಲಶೋತ್ಸವ ಸಮಿತಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಸದಸ್ಯರು, ಊರ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು, ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ಬಳಿಕ ನಡೆದ ಶ್ರೀದೇವಿ ನೃತ್ಯಾರಾಧನಾ ಕೇಂದ್ರ ಪುತ್ತೂರು ಇವರ ನೃತ್ಯ ಗುರು ವಿದೂಷಿ ರೋಹಿಣಿ ಉದಯ್ ಇವರ ಬಿಸಿ ರೋಡ್ ಶಾಖೆಯ ಶಿಷ್ಯರಿಂದ ನೃತ್ಯ ರಂಜನೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಪಾರ ಜನಾಕರ್ಷಣೆಗೆ ಪಾತ್ರವಾಯಿತು. ಒಂಜಿ ಮುಲ್ತ ನಾಟಿ ವೈದ್ಯರ್ನಕಲ್ಲ ಎಟ್ಟೆ ಪುದರ ಪೋಯಿನ ನಾಟಿ ವೈದ್ಯರ್ನಕಲ್ ಎಂಕಲ್ನ ಮಾಳ ಗ್ರಾಮ ಇತ್ತೇರು ಬೊಕ್ಕ ಚಿತ್ಪವನ ಪ್ರಾಣಿಯರು ಬೆತೆ ಬೆತೆ ರೀತಿಯ ಭಾಷೆ ದಾಖಲೆ ವೈವಿಧ್ಯಮಯವಾದಿಪ್ಪು ನಾವು ಮಾಳದ ಊರು ಅಂಚಾದ ಬಾರಿ ಬುದ್ಧಿವಂತೇರ್ನ ಊರು, ಮುಗ್ದೇರ್ನ ಊರ್ಲ ಅಂದ್ರೆ ಬುದ್ಧಿವಂತೇರ್ನ ಊರ್ಲ ಅಂದ್ರೆ ಅಂಚಾದ ಮೂಲಿತ್ತಿನಾಗಲ ಕ್ರಿಕೆಟ್ ಪ್ಲೇಯರ್ನಾಗೆಲ್ಲ ಉಳ್ಳೇರು, ರಣಜೀಡು ಆಟ ಆಡಿನಾಗೆಲ್ಲ ಉಳ್ಳೇರು ಅಂಚಾದ ಮೂಲಿತ್ತೇರ್ನಲ್ಲಿತ್ತ ಬೆಂಗಳೂರು ಬೊಂಬಾಯಿದ ಮೂಲಕ ಸಾಹಸ ಮೇರೆ ಒಂದು ಉಳ್ಳೇರು ಅಂಚಾದ ಮೂಲಿತ್ತಿನ ಮಾತ ಅತಿಥಿರ್ನಾಗಲ ಎಂಗ್ಲೆ ಪುದರ್ ಗೊತ್ತುಜಿ ಆಗಲೇ ಸಂಪರ್ಕ ದಿವಾಳೆ ಮಠ ಬೊಕ್ಕ ದೇವೇರ್ನ ಸಂಬಂಧಲೇನು ನಮ್ಮ ದಿವೊಂದು ನಮ್ಮ ಯೋಗ್ಯರಾದ ಬಾಳಗಾಂದ ಪನೊಂದು ಎಂಗ್ಲೆ ಬೊಕ್ಕೊಂಜಿ ಕಾರ್ಯಕ್ರಮ ನಡೆದವರ ಅನಿವಾರ್ಯವಾದೇನು ಈ ಒಂಜಿ ಪೀಠನು ಮುಲ್ಪಡ್ದು ಧಾರ್ಮಿಕ ಸಭೆಯನ್ನು ಬಿಡೋಡಾತೇಳು ಮನಸ್ಸಿಜ್ಜಿ ಆಂಡಲ ಎಂಗ್ಲು ಪೋಡಾಪಡು ಪನೊಂದು ನಮ್ಮ ಛತ್ರ ಎತ್ತಿಲೆಕ ಇನಿ 5 ದಿನ ಮುಂದಾಯಿ ಬೊಕ್ಕ ನಮ್ಮ ಮುಲ್ಪ